ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂದರೆ ಸಿನಿಮಾದ ನಿರ್ದೇಶಕ ಪುನೀತ್ ನಾಗರಾಜು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಸಿನಿಮಾದ ಒಂದಷ್ಟು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಸ್ಯಾಂಡಿ ಸರ್ ನಮ್ಮ ಜೊತೆ ಇದ್ದಾರೆ, ಸಂಗೀತ ನಿರ್ದೇಶಕರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಈಗಾಗಲೇ ಹೇಳ್ತಾಯಿದ್ರು, ಹೀರೋಯಿನ್ ನಿಮ್ಮ ಸಹ ಕಲಾವಿದರು ಕೂಡ ಹೇಳ್ತಾಯಿದ್ರು, ಸಿನಿಮಾದ ಕಥೆಯ ಆ ರೀತಿ ಕರ್ಕೊಂಡು ಹೋಗುತ್ತೆ ಅಂತೇಳಿ. ಸರ್ ನನ್ನ ಮೊದಲನೇ ಪ್ರಶ್ನೆ, ನಿಮಗೆ ಹೈಡ್ ಆ್ಯಂಡ್ ಸೀಕ್ ಅಂತ ಟೈಟಲ್ ಇಟ್ಕೊಂಡು ಈ ಒಂದು ಕಥೆಯನ್ನು ತೆಗೆದುಕೊಂಡು ಹೋಗೋ ರೀತಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು? ನನಗೆ ಒಂದು ಕ್ಯಾರೆಕ್ಟರೈಸೇಷನ್, ಒಂದು ಕ್ಯಾರೆಕ್ಟರ್ ಮೇಲೆ ಇದಾಯಿತು ಸರ್. ಅಂದರೆ ಒಂದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂದರೆ, ಒಂದು ಆರ್ಗನೈಸೇಷನ್ ಲೀಡರ್ ಈಸ್ ಲೈಕ್ ಎ ಗೋಸ್ಟ್. ಅಂದರೆ ಅವನು ಆ ಡಿಪಾರ್ಟ್ಮೆಂಟಲ್ಲೇ ಇರ್ಬೋದು, ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅವನ ಫೇಸ್ ಯಾರಿಗೂ ಗೊತ್ತಿಲ್ಲ. ಸೊ ಆ ಕ್ಯಾರೆಕ್ಟರೈಸೇಷನಿಂದ ಹಿಡ್ಕೊಂಡು ನಾನು ಅದನ್ನು ಡೆವಲಪ್ ಮಾಡ್ಕೊಂಡ್ಬಂದೆ ಸರ್. ವಾಟ್ ಇಫ್ ಇನ್ ಕೇಸ್ ಇವರು ಯಾವುದೋ ಒಂದು ಆರ್ಗನೈಸೇಷನ್ ಲೀಡರ್ ಆದರೆ ಅವನು ಏನಾದರೂ ಮಾಡ್ತಾಯಿದ್ರಿ ಅಂತ, ಸೊ ಕಿಡ್ನಾಪಿಂಗ್ ಅಂತ ಹಂಗೆ ಮಾಡ್ಕೊಂಡು, ಸೊ ಲೇಯರ್ ಬೈ ಲೇಯರು ಅದು ಕೆಳಗಡೆ ಬರುತ್ತೆ. ಅಂದರೆ ಲೈಕ್ ಈಗ IT ಕಂಪ್ನಿನಲ್ಲಿ ಕೆಲಸ ಮಾಡಬೇಕಂದ್ರೆ ವರ್ಕರು, ಮೇಲ್ ಟೀಮ್ ಲೀಡ್ರು, ಆಮೇಲೆ ಮ್ಯಾನೇಜರು, ಆಮೇಲೆ ಅದಕ್ಕೇನೇನೋ ಆ ಥರ ಇರುತ್ತೆ. ಸೊ ಅದೇ ಥರ ಅಲ್ಲೂ ಒಂದು ಆರ್ಗನೈಸೇಷನಲ್ಲಿ ನೀಟಾಗಿ ಅವನು ಆರ್ಗನೈಸ್ ವೇನಲ್ಲಿ ಮಾಡ್ತಾನೆ. ಹಂಗೆ ಮಾಡೋದಾದರೆ ಹಿಂಗೆ ನಡೆಯುತ್ತಿದ್ದು. ಸೊ ಅಲ್ಲಾದಮೇಲೆ ನನಗೆ ಒಂದು ಕಿಡ್ನಾಪಿಂಗ್ ಒಂದು ಕೇಸ್ ತೊಗೊಂಡು ಅದನ್ನು ಹೆಂಗೆ ಇದು ಮಾಡಬೇಕು ಅಂತ, ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಈ ಆರ್ಗನೈಸೇಷನ್ಗೂ ನಡೆಯುವಂಥ ಒಂದು ಹೈಡ್ ಆ್ಯಂಡ್ ಸೀಕ್. ಬಟ್ ಅವ್ನು ಯಾರು ಅಂತ ಕಂಡುಹಿಡಿಯೋದೇ ಮೇನ್. ಇದು ಅವ್ನು ಕಂಡುಹಿಡಿದ್ರೆ ಆ ಕೊಂಡಿ ಇದು ಮಾಡ್ಬೋದು ಅಂತ. ಅಂದರೆ ಸರ್, ಕನ್ನಡದಲ್ಲಿ ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದೋಗಿದೆ. ಇವೆಲ್ಲದಕ್ಕೂ ನಮ್ಮ ಸಿನಿಮಾ ಡಿಫ್ರೆಂಟ್ ಆಗಿದೆ, ಸಪ್ರೇಟ್ ಆಗಿದೆ ಅಂತ ಆಡಿಯನ್ಸ್ ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ತಾವು? ಸರ್ ಏನಂದರೆ, ಈಗ ನನ್ನ ಪ್ರಕಾರ ಈಗ ಒಂದು ಗ್ರಾಫ್ ಅಂತ ಶುರು ಆಗುತ್ತೆ ಸರ್ ಸಿನಿಮಾದಲ್ಲಿ. ಗ್ರಾಫ್ ಅಂತ ಶುರು ಆದರೆ ಲೈಕ್ ನಿಧಾನಕ್ಕೆ ವೆಯ್ಟ್ ಮಾಡಿ ಇಂಟ್ರೋಲಲ್ಲಿ ಒಂದು ಬ್ಯಾಂಗು, ಕ್ಲೈಮ್ಯಾಕ್ಸಲ್ಲಿ ಒಂದು ಬ್ಯಾಂಗು, ಆ ಥರ ಇರುತ್ತೆ. ಸೊ ಆಡಿಯನ್ಸು ತುಂಬ ಈಗ ತುಂಬ ಮೆಚೂರ್ಡ್ ಆಡಿಯನ್ಸ್ ಇರೋದು. ಸೊ ದೇ ವಿಲ್ ಪ್ರೆಡಿಕ್ಟ್ ನೆಕ್ಸ್ಟ್ ಏನಾಗ್ಬೋದು ಅಂತ ಪ್ರೆಡಿಕ್ಟ್ ಮಾಡೋಷ್ಟು ಇದಿರುತ್ತೆ. ಸೊ ನಾನು ಒಂದು ಎವ್ರಿ 15 to 20 minutes ಈ ಕತೆ ಬೇರೆನೇ ಟ್ವಿಸ್ಟ್ ತೊಗೊಳುತ್ತೆ, ಆಯಾಮಗಳು ತೊಗೊಳ್ತಾ ಹೋಗುತ್ತೆ ಸರ್. ಸೊ ದೇ ಕಾಂಟ್ ಪ್ರೆಡಿಕ್ಟ್. ಆ ಥರ ನಾನು ಮಾಡಿದ್ದೀನಿ ಅಂತ ನನ್ನ ಒಂದು ಹೋಪ್. ಅಂದರೆ ಸರ್, ಕತೆ ವಿಚಾರದಲ್ಲಿ ಬಂದಾಗ ನಿಜವಾಗ್ಲೂ ಟ್ರೈಲರ್ ನೋಡಿದಾಗ ನಮಗಷ್ಟು ಹೋಪ್ ಬಂತು. ಬಟ್ ಇವತ್ತಿನ ಜನ್ರೇಷನ್ ನೀವು ಹೇಳಿದ್ರಲ್ಲ, ಜನ ಇವಾಗ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಕಂಡುಹಿಡಿದು ಬಿಡ್ತಾರೆ. ಜನ ಅಷ್ಟು ಫಾರ್ವರ್ಡ್ ಆಗಿದ್ದಾರೆ, ಮತ್ತು ಎಲ್ಲ ಭಾಷೆಗಳು ಅಷ್ಟು ಕಾಂಪಿಟೇಷನ್ ಇದೆ ಇವತ್ತಿನ ಇದರಲ್ಲಿ. ಸೊ ಹೈಡ್ ಆ್ಯಂಡ್ ಸೀಕ್ ಅನ್ನೋ ಸಿನಿಮಾದಲ್ಲಿ ನೀವು ಒಂದು ಆರ್ಗನೈಸ್ ವಿಚಾರದಲ್ಲಿ ಕಿಡ್ನಾಪ್ ಹೇಳಕ್ಕೆ ಹೋಗ್ತೀರಾ. ನನ್ನ ಪ್ರಶ್ನೆ ಏನಂದರೆ, ಇವತ್ತಿನ ಕಾಲಘಟ್ಟದಲ್ಲೂ ಆ ಥರ ಇದೆಯಾ, ಅಥವಾ ಇದು ಒಂದು ಫಿಕ್ಷನಲ್ ಸ್ಟೋರಿನ? ಪ್ಯೂರ್ಲಿ ಫಿಕ್ಷನಲ್. ಆ ಕ್ಯಾರೆಕ್ಟರೈಸೇಷನ್ನ ಒಂದು ಇಟ್ಕೊಂಡು ಆರ್ಗನೈಸೇಷನನ್ನು ಡೆವಲಪ್ ಮಾಡಿ ಅದ್ರ ಮೇಲೆ ಕಿಡ್ನಾಪಿಂಗ್ ಕೇಸ್ ಇದು ಮಾಡಿಕೊಂಡು. ಸೊ ಇದು ಆ್ಯಕ್ಚುಲಿ ಏನು ಬಂದರೆ, ಆ ಕಿಡ್ನಾಪಿಂಗ್ ಕೇಸು, ಆರ್ಗನೈಸೇಷನು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರ ಮಧ್ಯೆ ನಡೆಯುವಂಥ ಹೈಡ್ ಆ್ಯಂಡ್ ಸೀಕ್. ಸೊ ಈ ಹೈಡ್ ಆ್ಯಂಡ್ ಸೀಕ್ನಲ್ಲಿ ನಿಮಗೆ ಈ ನಾಯಕ ನಟರಾಗಿ ಅನುಪವರ್ಣೆ ಹಾಕ್ಕೊಳ್ಬೇಕು ಅನ್ಸೋದು ಯಾವ ಒಂದು ಆ್ಯಂಗಲ್? ಅಂದರೆ ಸಿನಿಮಾಗಳು ನೋಡಿನ, ಅಥವಾ ನನ್ನ ಕತೆಗೆ ಇವರು ಸೂಟ್ ಆಗ್ತಾರೆ ಅನ್ನೋದಾ, ಅಥವಾ ಬೇರೆ ನಿಮ್ಮ ಮೈಂಡಲ್ಲಿ ಏನು ಓಡಿ ಆ ಕಡೆ ತಿರುಗಿದ್ದು? ಸರ್, ಈ ಸಿನಿಮಾದಲ್ಲಿ ಇವ್ರ ಕ್ಯಾರೆಕ್ಟರೈಸೇಷನ್ ಬಂದು ಒಂದು ಡಾರ್ಕ್ ಸೈಲೆಂಟ್ ಗೈಸ್. ಅಂದರೆ ಮಾತಿಲ್ಲ, ಬಟ್ ಆದರೆ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಅಂಡರ್ ಕರೆಂಟ್ ಪ್ಲೇ ಮಾಡಿದ್ದೀನಿ ಇವ್ರ ಕ್ಯಾರೆಕ್ಟರೈಸೇಷನ್. ಇಡೀ ಸಿನಿಮಾ ಸುಮ್ಮನೆ ಇದ್ರು ಅಂದರೆ ಲೈಕ್ ಮಾತು ಜಾಸ್ತಿ ಇಲ್ಲ ಅಂದರೆ ಇವ್ರದ್ದು ಪ್ಲೇ ಅಂಡರ್ ಕರೆಂಟ್ ಪ್ಲೇ ಹೋಗ್ತಾ ಇರುತ್ತೆ. ಸೊ ನನಗೆ ಲಕ್ಷ್ಮಣ ನೋಡಿದ್ದೆ. ಸೊ ಅಂಡ್ ದೆನ್ ಕಬ್ಜಾದಲ್ಲಿ ಇವ್ರು ಲುಕ್ ನೋಡಿದ್ನಲ್ಲ, ರಾ ಲುಕ್ ಇತ್ತು. ಸೊ ಇದಕ್ಕೆ ಸೂಟಬಲ್ ಆಗ್ತಾರೆ, ನನ್ನ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಕೊಡ್ತಾರೆ ಅಂತ ನನಗನ್ಸಿ ಅಪ್ರೋಚ್ ಮಾಡಿ.